ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಆಗಿದ್ದು 39 ಮಂದಿ ಸಾವನ್ನಪ್ಪಿದ್ದಾರೆ. ಕರೂರು ಕಾಲ್ತುಳಿತ ಕೇಸ್ ಹಿಂದೆ ಕರಾಳ ಕೈವಾಡ ಇದೆಯಾ ಅನ್ನುವಂತಹ ಅನುಮಾನ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಈಗ ವಿಜಯ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಪ್ರಕರಣದ ಹೊಣೆಯನ್ನ ವಿಜಯ್ ತಲೆಗಟ್ಟೋಕೆ ಅಥವಾ ಅವರ ತಲೆಗೆ ಕಟ್ಟೋಕೆ ಈ ಪ್ಲಾನ್ ಮಾಡಿದ್ರಾ, ಹುನ್ನಾರ ಮಾಡಿದ್ರಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ. ವಿಜಯ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಪ್ರಕರಣದ ಹೊಣೆಯನ್ನ ವಿಜಯ್ ತಲೆ ಕಟ್ಟೋಕೆ ಹುನ್ನಾರ ಮಾಡಿದ್ರ. ಡಿಎಂಕೆ ಸರ್ಕಾರದ ವಿರುದ್ಧ ವಿಜಯ್ ನೇರ ಆರೋಪ ಮಾಡ್ತಾ ಇದ್ದಾರೆ. ಪ್ರಕರಣದ ಕುರಿತಾಗಿ ಸ್ವತಂತ್ರ ತನಿಖೆಗೆ ಟಿವಿಕೆ ಪಕ್ಷ ಹತ್ರ ಈ ವಿಜಯ್ ಅವರ ಪಕ್ಷವೇ ಆಗ್ರಹ ಕೂಡ ಮಾಡ್ತಾ ಇದೆ. ಪ್ರಕರಣದ ಕುರಿತು ವರದಿ ಕೊಡೋಕೆ ತಮಿಳುನಾಡು ರಾಜ್ಯಪಾಲರ ತಾಕೀತು ಕೂಡ ಆಗಿದೆ. ನಿನ್ನೆ ಆಗಿರುವಂತಹ ದುರ್ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಹೀರೋನನ್ನ, ನಮ್ಮ ಹೊಸದಾಗಿ ರಾಜಕೀಯ ಪಕ್ಷವನ್ನ ಕಟ್ಟೋಕೆ ಬಂದಿರುವಂತಹ ನಾಯಕನನ್ನ ಕಣ್ತುಂಬಿಕೊಳ್ಬೇಕು ಅಂತ ಜನ ಜಮಾಯಿಸಿದ್ರು. ನೀವು ಒಂದು ಹಿಡಿ ಅಕ್ಕಿಯನ್ನು ತಗೊಂಡು ಮೇಲೆ ಚುಮ್ಮಿದ್ರೆ ಒಂದು ಅಕ್ಕಿ ಕಾಳು ಕೂಡ ಕೆಳಗೆ ಬೀಳೋಕೆ ಚಾನ್ಸ್ ಇರಲಿಲ್ಲ. ಆ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ರು. ಅಲ್ಲಿ 39 ಜನ ಸಾವನ್ನಪ್ಪಿದ್ದಾರೆ. 1,000 ಜನರ ಪರಿಸ್ಥಿತಿ ವಿಪರೀತ ಸೀರಿಯಸ್ ಆಗಿದೆ. ಮಕ್ಕಳೂ ಸೇರಿದಂತೆ ವೀಕೆಂಡ್ ಬೇರೆ ಆಗಿದ್ರಿಂದ ಮಕ್ಕಳು ಸೇರಿದಂತೆ ಹೆಣ್ಣುಮಕ್ಕಳು, ವಯಸ್ಸಾಗಿರೋರು, ದೊಡ್ಡವರು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಹೆಣ ಆಗೋಗಿದ್ದಾರೆ. RCB ಕಾಲ್ತುಳಿತದ ಸಂದರ್ಭವನ್ನು ನಾವೆಲ್ಲರೂ ಕೂಡ ಇತ್ತೀಚೆಗೆ ಇನ್ನೂ ಕೂಡ ಮರ್ತಿಲ್ಲ. ನಾವು ನಮ್ಮೂರಿನಲ್ಲೇ ಆಗಿತ್ತು ಬಹಳ ದೊಡ್ಡ ಭೀಕರ ದುರಂತ.